ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ತಾಳಗುಂದ ಕ್ಲಸ್ಟರ್ ಚಿಕ್ಕತಿಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೊನ್ನಾಲಮ್ಮ ದೇವಸ್ಥಾನ ಇಂದು ಬೆಂಗಳೂರಿನ ಜಯಮಾಧವ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್ನು, ಪೆನ್ಸಿಲ್, ಪಾಠ ಉಪಕರಣಗಳನ್ನು ವಿತರಿಸಿದ ಟ್ರಸ್ಟಿನ ಪ್ರಭು ಹಾಗೂ ಮಂಜುಳರವರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಶೋಭಾ, ಸಹ ಶಿಕ್ಷಕರು ತಿಮ್ಮರಾಜು ಕೆ, ಪ್ರಭುಸ್ವಾಮಿ, ಹರೀಶ್ ಟಿ, ಎಸ್ಟಿಎಂಸಿ ಅಧ್ಯಕ್ಷರು ಶ್ರೀ ರಂಗನಾಥ್ ಸಿಎಲ್, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಅರುಣ್ ಕುಮಾರ್ ಹಾಗೂ ಎಲ್ಲ ಪೋಷಕ ವರ್ಗದವರು, ಹಳೆಯ ವಿದ್ಯಾರ್ಥಿ ಸಂಘದವರು, ಅಡುಗೆ ಸಿಬ್ಬಂದಿಯವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಹಾಜರಾಗಿದ್ದರು. ನಮ್ಮ ದೇಶದ ವಿಜ್ಞಾನಿಗಳದ್ದು ಹಿಸ್ಟ್ರಿ ನೋಡಿದ್ರು, ಯಾವುದೇ ಆಗಲಿ, ಸರ್ ವಿಶ್ವೇಶ್ವರಯ್ಯ ಆಗಲಿ, ಡಾಕ್ಟರ್ ಅಬ್ದುಲ್ ಕಲಾಂ ಆಗಲಿ, ಯಾರದು ನೀವು ಲಿಸ್ಟ್ ತಗೊಳ್ಳಿ, ಒಂದು 50 ಸೈಂಟಿಸ್ಟ್, ಅದರಲ್ಲಿ ಒಬ್ಬರೂ ಅಲ್ಲ, ಒಬ್ಬರು ಶಾಲಾ. ಸೊ ನಮ್ಮ ಕಾಲದಲ್ಲೆಲ್ಲ ನಾವು ಮನೆಗೆ ನಡ್ಕೊಂಡು ಬರಬೇಕು, 2.5 ಕಿಲೋಮೀಟ್ರು ಬೆಳಿಗ್ಗೆ ಶಾಲೆಗೆ ಹೋಗ್ಲಿಕ್ಕೆ, 2.5 ಕಿಲೋಮೀಟರು ಮಧ್ಯಾಹ್ನ ಊಟಕ್ಕೆ ಬರೋಕ್ಕೆ, ಆಮೇಲೆ ಊಟ ಆದಮೇಲೆ ಇನ್ನೊಂದು 2.5 ಕಿಲೋಮೀಟ್ರು ಶಾಲೆಗೆ ಹೋಗೋಕ್ಕೆ, ಇನ್ನೊಂದು 2.5 ಕಿಲೋಮೀಟ್ರು ಸಾಯಂಕಾಲ ವಾಪಸ್ ಬರೋಕ್ಕೆ. ಇದು ಪ್ರತಿಯೊಬ್ಬರದು ದಿನಚರಿ. 10 ಕಿಲೋಮೀಟರ್ ವಾಕಿಂಗು ನಾರ್ಮಲ್. ಯಾರಿಗೂ ಶಾಲೆ ಈ ಥರ ನಿಮ್ಮ ಥರ 1 ಕಿಲೋಮೀಟರ್ ಒಳಗಡೆ ಡಿಸ್ಟೆನ್ಸಲ್ಲಿ ಶಾಲೆಗಳು ಇರಲಿಲ್ಲ. ಈಗ ನಿಮಗೆ ಇಷ್ಟು ಚೆನ್ನಾಗಿ ಶಾಲೆ ಕಟ್ಟಿಸಿ ಕೊಟ್ಟಿದ್ದಾರೆ. ಒಂದು ಇನ್ನೊಂದು, ಸರಸ್ವತಿ ಎಲ್ಲಿರ್ತಾಳೆ? ಸರಸ್ವತಿ ಇಲ್ಲೇ ಇರ್ತಾಳೆ. ಅವಳು ನೆಲೆಸಿರೋದು ಸ್ಕೂಲ್ ಬಸ್ಸಲ್ಲಿ ಹೋಗೋ ಸ್ಕೂಲ್ಗಳಲ್ಲಿ ಅಲ್ಲ. ಕೇಂಬ್ರಿಡ್ಜ್ ಸ್ಕೂಲ್ ಅಂತ, ಇಂಟರ್ನ್ಯಾಷನಲ್ಲು, ರಾಮಕೃಷ್ಣ, ಎಲ್ಲ ಥರದ್ದು ಹೆಸರುಗಳು ಬರುತ್ತೆ. ಅಲ್ಲೆಲ್ಲೂ ಇರಲ್ಲ. ಯಾಕಂದರೆ ಅದು ದುಡ್ಡಿನ ವ್ಯವಹಾರ. ಅಲ್ಲಿ ದುಡ್ಡು ಕೊಟ್ಟು ಪಾಠ ಕಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಜನಗಳದ್ದು ಅಭಿಪ್ರಾಯ ಏನಂತ ಹೇಳಿದರೆ, ನಸ ಸಿಗುತ್ತೆ, ದುಡ್ಡು ಸಂಪಾದನೆ ಮಾಡ್ತಾರೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಅದು ತಪ್ಪು ಅಭಿಪ್ರಾಯ ಇರೋದು ಇಲ್ಲಿ. ಅಲ್ಲಿ ಲಕ್ಷ್ಮಿ ಮುಖಾಂತರ ನೀವು ಸರಸ್ವತಿಯನ್ನು ಪಡ್ಕೊಳ್ಳೋದು ಉಂಟಲ್ವಾ, ಅದು ನಡೆಯಲ್ಲ. ಈಗ ಇಂಡಿಯಾದಲ್ಲಿ ಎಷ್ಟೋ ಜನಗಳು ದುಡ್ಡಿದ್ದವರು ದುಡ್ಡು ಕೊಟ್ಟು MBBS ಸೀಟು, ಇಂಜಿನಿಯರಿಂಗ್ ಸೀಟು 65 ಲಕ್ಷ, 16 ಲಕ್ಷ, 20 ಲಕ್ಷ ಕೊಟ್ಟು ಸೀಟ್ ತಗೊಳ್ತಾರೆ. ಅವರು ಪ್ರಸಿದ್ಧರಾಗ್ತಾರಾ? ಸೈಂಟಿಸ್ಟ್ ಆಗ್ತಾರಾ? ಆಗೋದು ಇಲ್ಲ. ಯಾಕಂತೇಳಿದರೆ ಅದು ಲಕ್ಷ್ಮಿ ಮುಖಾಂತರ ಅವರು ಸರಸ್ವತಿಯನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು. ಆ ಪ್ರಯತ್ನ ಯಶಸ್ವಿ ಆಗಲ್ಲ, ಅದು ವೇಸ್ಟ್. ದುಡ್ಡು ಕೊಡ್ತಾರೆ, ಖುಷಿ ಪಡ್ತಾರೆ, ಅಪ್ಪ ಅಮ್ಮ ಅಂದ್ಕೊಳ್ತಾರೆ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೇನೆ, ಇಂಜಿನಿಯರಿಂಗ್ ಆಗಿ ಒಳ್ಳೆ ಹುದ್ದೆ ಸಿಗುತ್ತೆ ಅಂತ. ಒಳ್ಳೆ ಹುದ್ದೆ ಸಿಗೋದು ಹಳ್ಳಿಯಲ್ಲಿ ಸರಸ್ವತಿಯನ್ನು ಕಷ್ಟಪಟ್ಟು ಪಡ್ಕೊಂಡವರಿಗೆ. ನಿಮಗೆ ಸದಾ ಸರಸ್ವತಿದು ಅನುಗ್ರಹ ಇರುತ್ತೆ, ಆದರೆ ನೀವು ಅದನ್ನು ಚೆನ್ನಾಗಿ ಉಪಯೋಗ ಮಾಡಬೇಕು. ಹೇಗೆ? ಚೆನ್ನಾಗಿ ಕಲಿಬೇಕು. ನಿಮಗೆ ಕಲಿಯೋದಕ್ಕೆ ಏನೆಲ್ಲ ಹೆಲ್ಪ್ ಬೇಕು ನಾವು ಕೊಡ್ತೇವೆ. ಚೆನ್ನಾಗಿ ಓದಿ. ಓಕೆ, ಪಠ್ಯಪುಸ್ತಕ ಮಾತಲ್ಲ, ನಾಳೆ ನಿಮಗೆ ಏನಾದರೂ ಬೇಕಾಗಿದ್ದರೆ ಕಲಿಯೋದಕ್ಕೆ, ಅಥವಾ ಕೌನ್ಸಿಲಿಂಗ್ ಅಗತ್ಯ ಇದ್ದರೆ ಮಾತಾಡಿಬಿಟ್ಟು ಯಾವ ಡಿಗ್ರಿ ಮಾಡ್ಬೋದು, ಏನು ಕಲಿಬೋದು, ಏನೋ ಒಂದು ನಮ್ಮಿಂದ ಏನಾದರೂ ಸಹಾಯ ಬೇಕಿದ್ರೆ ಓಕೆ, ನಾವು ನಿಮಗೆ ಕೌನ್ಸಿಲಿಂಗ್ ಮಾಡೋಕ್ಕೆ ತಯಾರಿದ್ದೇವೆ. ನಾವು ಇದ್ದೇನೆ, ಮಂಜುಳನ್ನು ನಾವು ಕೌನ್ಸಿಲಿಂಗ್ ಮಾಡ್ತೇವೆ, ನಿಮಗೆ ಹೆಲ್ಪ್ ಮಾಡ್ತೇವೆ. ಒಳ್ಳೆಯ ಕಾಲೇಜು, ಈಗ ನಿಮಗೆ ಬೇಕಾಗಿರ್ಬೋದು ಇನ್ಫಾರ್ಮೇಷನ್ನು, ಯಾವುದು ಒಳ್ಳೆ ಕಾಲೇಜು ಅಥವಾ ಯಾವುದು ಒಳ್ಳೆ ಡಿಗ್ರಿ ಅಂತ ಹೇಳಿ, ಅದೇನಾದರೂ ಇದ್ದರೆ ನಿಮಗೆ ನೀವು ಕೇಳ್ಬೋದು. ಓಕೆ, ಸೊ ನೀವು ಬಸ್ಗಳಲ್ಲಿ ಹೋಗಿ ಪೇರೆಂಟ್ಸಿಗೂ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ, ಅವ್ರಿಗೆ ಹೆಚ್ಚಿನದಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾತಿಗೆ ಕರೆಗೊಟ್ಟು ನಮ್ಮ ಜಯಮಾಧವ ಟ್ರಸ್ಟ್ ನಮ್ಮ ಮಾಲೀಕರು ಅಥವಾ ನಮ್ಮ ಗುರುಗಳಂತಲೇ ಹೇಳ್ಬೋದು ಈಗ. ಯಾಕಂದರೆ ಇವರು ತುಂಬ ಹಿರಿಯರು, ಹಾಗಾಗಿ ಇವ್ರ ಆದರ್ಶಗಳನ್ನ ನಾವು ಪಾಲಿಸ್ಲೇಬೇಕು. ಮತ್ತು ಮಂಜುಳಾ ಮೇಡಮ್ ಅವರು ಕೂಡ ನಮ್ಮ ಶಿರಾ ತಾಲೂಕಿನವರಾಗಿರೋದು ನಮ್ಮ ಈ ಕಾರ್ಯಕ್ರಮಗಳಿಗೆ ತುಂಬ ಪ್ರೋತ್ಸಾಹ ಕೊಟ್ಟು ಸರ್ಕಾರಿ ಶಾಲೆ ಉಳಿಸೋಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಾನು ಇವರಿಗೆ ಒಂದು ರಿಕ್ವೆಸ್ಟು, ನಮ್ಮ ಈ ಶಾಲೆ ಸ್ಪೋರ್ಟ್ಸಲ್ಲಿ ತುಂಬ ಮುಂದಿದೆ ಮೇಡಮ್. ಸರ್, ಇದು ಪ್ರತಿ ವರ್ಷ ಕೂಡ ಒಬ್ಬರು ಆಗಲಿ ಇಬ್ಬರು ಆಗಲಿ, ನಮ್ಮದು ಇಂಡಿವಿಜುವಲ್ ಆಗಲಿ ಮತ್ತು ಗೇಮ್ಸಲ್ಲಾಗಲಿ ಸ್ಟೇಟ್ ಲೆವೆಲ್ಗೆ ಹೋಗಿ ಬರ್ತಾರೆ. ಹಂಗಾಗಿ ನೆಕ್ಸ್ಟು ಇನ್ನೊಂದು 2 ತಿಂಗಳಲ್ಲಿ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕ್ರೀಡಾ ಸಾಮಗ್ರಿಗಳನ್ನ ನಿಮ್ಮ ಕಡೆಯಿಂದ ಕೊಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಹೇಳ್ತಾ ಇದ್ದಾರೆ, ಖಂಡಿತ ಒದಗಿಸ್ತಾರಂತೆ. ಅದಕ್ಕೆ ನಾವು ಬೇಕಾದ ತಯಾರಿ ನಾವು ಮಾಡ್ಕೊತೀವಿ. ಲಿಸ್ಟ್ ಕೊಡಿ. ಲೈಬ್ರರಿ ಬಂತು, ಅದು ಮರಳಪ್ಪನಹಳ್ಳಿ ಗ್ರಾಮಕ್ಕೆ ಕೊಟ್ಟಿದ್ರು.
ನಾನು ಇಮಿಡಿಯೇಟ್ಲಿ ಅದನ್ನ ನೋಡ್ಬಿಟ್ಟು ನಮ್ಮ ಪಿ ಡಿ ಒ ಸರ್ ಹತ್ರ ಮಾತಾಡಿದೆ, ರಮೇಶ್ ಅಂತ ಪಿ ಡಿ ಒ ಅವರು. ಸರ್ ಇಲ್ಲ, ನನಗೆ ಕುಂದಲಮ್ಮ ದೇವಸ್ಥಾನ ಸೆಂಟ್ರ್ ಚೆನ್ನಾಗಿದೆ, 6-7 ಗ್ರಾಮದಿಂದ ಅಲ್ಲಿ ಶಾಲಾ ಮಕ್ಕಳು ಬರ್ತಾರೆ, ಓದ್ಕೊಳಕ್ಕೆ ಅನುಕೂಲ ಆಗುತ್ತೆ. ಇದನ್ನ ನನಗೆ ಕುಂದಲಮ್ಮ ದೇವಸ್ಥಾನದಾಗೆ ಮಾಡಿಸ್ಕೊಡ್ಬೇಕಂತ ನಾನು ಪಿ ಡಿ ಒನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅಧ್ಯಕ್ಷರ ಮೂಲಕ ಮಾತಾಡ್ಬಿಟ್ಟು ಅವರು ಹಿಂಗೆ ಸದಸ್ಯರು ಕೇಳ್ತಾ ಇದ್ದಾರೆ, ಹೇಗೆ ಮಾಡೋದಕ್ಕೆ. ಇಲ್ಲ ಆಯಿತು, ಕೇಳ್ತಾ ಇದ್ದಾರೆ, ಅವ್ರು ಕೊಡಿ, ಅವರು ಕೇಳೋದ್ರಲ್ಲಿ ಏನೋ ಒಂದು ಅರ್ಥ ಇದೆ, ಅಲ್ಲಿ ಅನುಕೂಲ ಆಗುತ್ತೆ ತುಂಬ. ಅಲ್ಲೆಲ್ಲ ಜನಸಂದಣಿ ಮತ್ತು ಮಕ್ಕಳುಗಳು, ಶಾಲೆ ಹಳ್ಳಿ ಮಕ್ಕಳೆಲ್ಲ ಬರ್ತಾರೆ, ಓದ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಇನ್ನೂ 15,000 ಬುಕ್ಗಳು ಇದಿದೆ ಜೋಡ್ಸೋಕ್ಕೆ. ಮತ್ತು ನೆಕ್ಸ್ಟು ನಾವು ಗ್ರಾಮ ಪಂಚಾಯತಿಯಿಂದ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದನ್ನ ಈಗಲೇ ಹೇಳಲ್ಲ, ಕ್ಯೂರಿಯಾಸಿಟಿಯಾಗಿ ಇರಲಿ. ಇನ್ನು ಬೇರೆ ಸರ್ಗಳು ಶಿರಾ ತಾಲೂಕು ಫುಲ್ ಹೆಸರುವಾಸಿ ಆಗಿದ್ದಾರೆ ಎಲ್ಲ ಶಾಲೆ ಬೆಳೆಸಿ ಅಂತ. ಅವ್ರು ಹೇಳಿದ್ದು ಇದು ಕನ್ನಡ ಮೀಡಿಯಮ್ಮು ಸರ್ಕಾರಿ ಶಾಲೆ ಉಳಿಸ್ಬೇಕು. ನಮ್ಮ ಪೇರೆಂಟ್ಸ್ಗಳು ಅಂತೂ ಇಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಆಗಲಿ, ಇಡೀ ನಮ್ಮ ಕಳ್ಳಂಬೆಳ ಹೋಬಳಿಯಲ್ಲಿ ಕುಂದಲಮ್ಮ ಅಂದರೆ ತುಂಬ ಹೆಸರಿದೆ. ಕುಂದಲಮ್ಮ ಶಾಲೆ, ಚಿಕ್ಕತಿಮ್ಮನಹಳ್ಳಿ ಶಾಲೆ ಅಂದರೆ ತುಂಬ ಹೆಸರುವಾಸಿ. ಯಾಕಂದರೆ ಒಂದು ಸ್ಪೋರ್ಟ್ಸಿಗೆ ಬಿಟ್ಬಿಟ್ಟು ಈಗ ನಮ್ಮ ಸರ್ಗಳು ಈ ಕಲಾ ವಿಭಾಗದಲ್ಲಿ ಮತ್ತು ಈ ಪ್ರತಿಭಾ ಕಾರಂಜಿಗಳು ಎಲ್ಲ ಮಾಡ್ತಾರೆ. ಅದರಲ್ಲೆಲ್ಲ ಪ್ರೈಸ್ಗಳು ಗೆದ್ಕೊಬಂದು ಎಲ್ಲಿ ನೋಡಿದ್ರು ನಮ್ಮ ಶಾಲೆ ಮಕ್ಕಳು ಎಲ್ಲಾದ್ರೂ ಯಾವ್ದಾದ್ರು ಈವೆಂಟಲ್ಲಿ ಈ ಶಾಲೆ ಕುಂದಲಮ್ಮ ಶಾಲೆ ಬಂದಿದೆಯಾ ಅಂತ ಕೇಳ್ತಾರೆ ಅಷ್ಟೇ. ಬಂದಿದೆ ಅಂದರೆ ಮುಗೀತು ಬಿಡಪ್ಪ, ಆ ಶಾಲೆದಕ್ಕೆ ಪ್ರೈಸ್ ಅಂತ ಹೇಳ್ತಾ ಇರ್ತಾರೆ. ಅದು ನನಗೆ ಹೆಮ್ಮೆ ಆಗುತ್ತೆ, ಯಾಕಂದರೆ ನಾನು ಈ ಶಾಲೆಗೆ ಓದಲಿಲ್ಲ, ಈ ಶಾಲೆಯಲ್ಲಿ ನಾನು ಓದಲಿಲ್ಲ, ಬರೀಲಿಲ್ಲ. ನಾನು ಕೊರಟಗೆರೆ ತಾಲೂಕಲ್ಲಿ ಇದ್ಕೊಂಡು ಓದಿ ಫಸ್ಟ್ ಸ್ಟ್ಯಾಂಡರ್ಡ್ ಡಿಗ್ರಿವರೆಗೂ ಅಲ್ಲೇ ಓದ್ಬಿಟ್ಟೆ. ಹಾಗಾಗಿ ಸುಮಾರು ಬಂದಿಲ್ಲ ಒಂದು 9ರಿಂದ 10 ವರ್ಷ ಆಯ್ತೇನೋ ನಾನು ಇಲ್ಲಿ. ಜನಗಳೆಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿ, ಈ ಶಾಲೆಯಲ್ಲೂ ಕೂಡ ಸರ್ಗಳೆಲ್ಲ ನನಗೆ ಮಾದರಿಯಾಗಿ ಅವರು ನನಗೆ ಕೆಲವೊಂದೆಲ್ಲ ಅವರೇ ಗೈಡ್ಲೈನ್ಸ್ ಕೊಡ್ತಾ ಇರ್ತಾರೆ, ಈ ಥರ ಮಾಡಬೇಕು, ಅರುಣ್ ಈ ಥರ ಇರಬೇಕು, ಈ ಥರ ಮಾಡ್ಬೇಕಂತ. ನನಗೆ ಟೀಚ್ ಮಾಡಲಿಲ್ಲ ಅಂದರೆ ಚಿಕ್ಕ ವಯಸ್ಸಲ್ಲಿ, ಈಗಲೇ ಅವರು ನನಗೆ ಟೀಚ್ ಮಾಡ್ತಾರೆ ಯಾವ್ಯಾವ ರೀತಿ ಇರಬೇಕು, ಏನು ಎತ್ತ ಅಂತ. ಅವ್ರಿಗೂ ಕೂಡ ನಾನು ಒಂದನೇ ಹೇಳ್ತೀನಿ. ಎಕ್ಸ್ಪೆಷಲಿ ನಮ್ಮ ಮಂಜು ಸರ್, CTV ವಾಹಿನಿ ಮಂಜು ಸರ್ ಈ ಟ್ರಸ್ಟ್ನವ್ರನ್ನ ನನಗೆ ಪರಿಚಯ ಮಾಡಿಸಿದ್ರು. ನಾನು ಅವಾಗ ಹೇಳಿದೆ, ಸರ್ ಇಲ್ಲ ನಮ್ಮ ಶಾಲೆಗೂ ಈ ಥರ ಕರೆಸ್ಬೇಕು, ಕೊಡಿಸ್ಬೇಕು ಸರ್ ಅಂದೆ. ಮಂಜು ಅವ್ರು ಇಲ್ಲ, ಮಂಜುಳಾ ಮೇಡಮ್ ಸರ್ ಹತ್ರ ಮಾತಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಮಾತಾಡಿ ಇಮಿಡಿಯೇಟ್ಲಿ ಒಂದು 3-4 ಡೇಸಲ್ಲೇ ಅವರು ನಮಗೆ ಬಂದು ಎಲ್ಲ ನೀಡೋ ಥರ ಮಾಡಿಬಿಟ್ರು. ಅವ್ರಿಗೂ ಕೂಡ ನಾನು ಪರವಾಗಿ ನಾನು ಧನ್ಯವಾದ. ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಶಾಲೆನಲ್ಲಿ ಆಗ್ತಿದೆ. ಸರ್ವಜ್ಞನ ಒಂದು ಪದ ಇದೆ, ತನ್ನ ನೋಡಲಿ ಎಂದು ಕನ್ನಡಿ ಕರೆಯುವುದೇ, ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು ಕನ್ನಡಿಯ ತೆರೆನ. ಪ್ರಪಂಚದಲ್ಲಿ 2 ರೀತಿ ಜನ ಇರ್ತಾರೆ, ಒಂದು ಧನ ಸಂಪನ್ನರು, ಇನ್ನೊಂದು ಗುಣ ಸಂಪನ್ನರು. ಧನ ಸಂಪನ್ನರಾಗಿಯೂ ಗುಣ ಸಂಪನ್ನರಾಗಿಯೂ ಇರ್ತಕ್ಕಂಥವ್ರು ಅತಿ ವಿರಳ ಅಂತ ಮಹಾಭಾರತದಲ್ಲಿ ಒಂದು ಕೋಟಿಂಗ್ ಇದೆ. ಸೊ ಇವತ್ತು ಅಂತಹ ಅತಿ ವಿರಳ ವ್ಯಕ್ತಿಗಳಲ್ಲಿ ಸರಳ ಸಜ್ಜನಿಕೆಯ ಗೌರವಾನ್ವಿತರು ಆದಂಥ ಶ್ರೀಯುತ ಪ್ರಭು ಮಾಧವ ಸರ್ ಅವರು ಈ ದಿನ ನಮ್ಮ ಶಾಲೆಗೆ ಬಂದು ಅವರ ಜಯಮಾಧವ ಟ್ರಸ್ಟ್ ಬೆಂಗಳೂರು ವತಿಯಿಂದ ಎಲ್ಲ ಸರ್ಕಾರಿ ಶಾಲೆಗಳು, ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಸರ್ಕಾರಿ ಶಾಲೆಗಳನ್ನು ಭೇಟಿ ಮಾಡಿ ಅಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲೇಖನ ಸಾಮಗ್ರಿಗಳನ್ನು ವಿತರಿಸೋದಕ್ಕೆ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕುಂದಾಲಮ್ಮನ ದೇವಸ್ಥಾನ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮ ಇಡೀ ಈ ಶಾಲೆಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಪೋಷಕರ ಪರವಾಗಿ ಮತ್ತೆ ನಮ್ಮ SDMC ಅವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇವೆ, ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ BKP. ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ 24x7. ಇದು ಸತ್ಯದ ಧ್ವನಿ.